ಸಸ್ಟೈನಬಿಲಿಟಿ ಇದೆ ಅಂತಂದಂಗ ನಾವು ಅದಕ್ಕಿಂತ ದೊಡ್ಡದು ಜಿಲ್ಲೆ ಮಾಡ್ತೀವಿ, ದೇಶ ಮಾಡ್ತೀವಿ ಅಂತಂದ್ರೆ ಇದು ಹಿಂಗೆ, ಬೇರೆ ದಾರಿ ಇಲ್ಲ. ಹೆಂಗೆ ಎದ್ರ ಮೇಲೆ ಕಟ್ತೀರಿ? ಒಬ್ಬ ಮನುಷ್ಯ ನಿರಂತರವಾಗಿ ಕುಡಿಯಕ್ ಹೋಗ್ತಾನೆ, ಯಾಕ? ಅದು ಅವನಿಗೆ ಚಟ ಆಗುವಂತ ವಸ್ತು ಆಯ್ತು. ಈಗ ಅವನಿಗೆ ಚಟಾನೇ ಆಗ್ಲಕ್ ಸಾಧ್ಯ ಇಲ್ಲ ಅಂತಂದ್ರ ಅವನ್ ನಿರಂತರವಾಗಿ ಖರ್ಚು ಹೆಂಗ್ ಮಾಡ್ಲಕ್ ಸಾಧ್ಯ? ಅದು ನಿರಂತರವಾಗಿ ಖರ್ಚು ಮಾಡಂಗಿಲ್ಲ ಅಂದ್ರೆ ಟ್ಯಾಕ್ಸ್ ಹೆಂಗ್ ಕಲೆಕ್ಟ್ ಮಾಡ್ತೀರಿ? ಸೊ ಡೆವಲಪ್ಮೆಂಟ್ ಆಗಬೇಕು ಅಂತಂದ್ರೆ ಹಿಂಗೆ ಒಂದು ದಾರಿ. ಇದು ಹೊಸದಿಲ್ಲ. ಮೊದಲು ಎಷ್ಟೆಲ್ಲ ಈ ಬ್ರಿಟಿಷರು ಎಲ್ಲ ಕಡೆ ಕಬ್ಜಾ ಮಾಡಿದ್ದು ಅಫೀಮ್ ಯೂಸ್ ಮಾಡಿ. ಹೈವೇ ಮೇಲೆ ಓಡಾಡಿದ್ರೆ ಡೆವಲಪ್ಡ್ ಇದೆ, ಏರೋಪ್ಲೇನ್ದಾಗ ಹೋದ್ರೆ ಡೆವಲಪ್ಡ್ ಇದೆ, ಐಫೋನ್ ಇಟ್ಕೊಂಡು ಓಡಾಡಿದ್ರೆ ಡೆವಲಪ್ಡ್ ಇದೆ ಅಂತ. ಇದು ನಾವು ಸಾಮಾಜಿಕವಾಗಿ ಮಾಡಿದ್ದು, ಇದು ನಡೆಸೋ ಸಲುವಾಗಿ, ಸಮಾಜ ನಡೆಸೋ ಸಲುವಾಗಿ ಮಾಡಿದ್ದು. ಊಟ ಯಾರು ತಂದು ಕೊಡ್ತಾರ? ನೀರ್ ಯಾರು ತಂದು ಕೊಡ್ತಾರ? ಬಟ್ಟಿ ಯಾರು ತಂದು ಕೊಡ್ತಾರ? ಊರಾಗಿನೋ ಟೈಮ್ ಇದ್ದಾವ, ಕೂಲಿ ಮಾಡೋನಿಗೆ ತಂದು ಕೊಡ್ಲಕ್ ಆಗಂಗಿಲ್ಲ, ದುಡ್ಡಿದ್ದಾವ ಕೂಲಿ ಮಾಡ್ಲವನ್ ತಂದು ಕೊಡ್ಲಕ್ ಆಗಲ್ಲ ಬಿಡ. ಸೊ ಎಲ್ಲಕ್ಕ ಫಸ್ಟ್ ಅಂಥವ್ರು ಯಾರ ಬಂದಾರಂದ್ರ ಆ ಊರಿಂದ ನೋಡ್ರಿ, ಗಂಡಸರು ಹಿಂಗಿರ್ಬೇಕು, ಹೆಣ್ಮಕ್ಳು ಹಿಂಗಿರ್ಬೇಕು, ಮಕ್ಕಳಿಗೆ ಹಿಂಗ್ ನೋಡ್ಕೋಬೇಕು, ಕೆಲಸ ಕಾಯಕವೇ ಕೈಲಾಸ ಹಿಂಗ ಮಾಡ್ಬೇಕು, ಉಪವಾಸ ಹಿಂಗ್ ಮಾಡ್ಬೇಕು, ಏಕಾದಶಿ ಹಿಂಗ್ ಮಾಡ್ಬೇಕು, ಟೋಟಲಿ ರಿಚುವಲ್ದಾಗ ಹೋಗ್ತಾ ಎಲ್ಲ ಬಿಟ್ಕೊಟ್ಟು ಹೋದವ. ಈಗ ಅವನೇ ನಮಗೆ ಹೆಂಗ್ ಮಾಡ್ಬೇಕಂತ ಹೇಳತ್ತ ಹೇಳ್ಕೊತ ಅಂದ್ರೆ ಅವನಿಗೆ ಅನುಭವ ಇಲ್ಲ. ಸೊ ಅದು ಮಿಸ್ಲೀಡಿಂಗ್ ಆಯ್ತಲ್ಲ. ಸೊ ನಾವು ಅದೇ ನೋಡ್ತಾ ಇದೀವಿ ಎಲ್ಲ ಕಡೆ. ಕೃಷಿ ಹಿಂಗ, ಹೆಣ್ಮಕ್ಳು ಹಿಂಗಿರ್ಬೇಕು, ಅವ್ರಿಗೆ ಪಾನ್ ಹಾಕೋದು ಮಾಡೋದು ಇಷ್ಟ ಇತ್ತು ಅವ್ರಿಗೆ. ಅಲ್ಲಿ ಹೋಗಿ ಸಾಯಂಕಾಲ 2 ತಾಸು ಪಾನ್ ಶಾಪ್ ನಡೆಸಿ ಪೋಸ್ಟ್ ಡಾಕ್ ಮುಗಿಸಿ ಈಗ ಅಲ್ಲೇ ಮನೆ ಕಟ್ಕೊಂಡು ಪ್ರೊಫೆಸರ್ ಆಗದಾರ ಈಗ ಅಲ್ಲೇ ಅವ್ರು. ಇದು ನಮ್ಮಲ್ಲಿ ಒಬ್ಬ ಕುಂಬಾರ ಏನಾದ್ರು ಹೋಗಿ ಚಪ್ಪಲಿ ಹೊಲ್ಕೋತ ಕೂತಾನಂದ್ರೆ ಅವನಿಗೆ ಎಲ್ಲರೂ ತಪ್ಪು ಮಾಡತಿ ನಿನ್ ಕೆಲಸ ಇಲ್ಲ ಅಂತ ಗೊತ್ತಾಯ್ತು. ಸೊ ಅವಾಗ ಏನಿತ್ತು, ಸಣ್ಣ ಸಣ್ಣ ರಾಜ್ಯಗಳು ಆಯ್ತಾ. ಈಗ ಇದು ದೊಡ್ಡದು ಮಾಡ್ಬೇಕಂತಂದ್ರ ವ್ಯವಸ್ಥೆನೂ ದೊಡ್ಡದಾಗ್ಬೇಕಲ್ಲ, ಟ್ಯಾಕ್ಸ್ನು ಜಾಸ್ತಿ ಬರ್ಬೇಕಲ್ಲ, ನಿರಂತರ ಬರ್ತಾ ಇರ್ಬೇಕಲ್ಲ. ಅದಕ್ಕಾಗಿ ಹಿಂಗಾಗಿದೆ ಇದು. ಈ ಒಂದು ಸಣ್ಣ ರಾಜ್ಯ ಅದ ಅಂತಿಕೋರಿ, ನಮ್ದು ಬೀದರ್ ರಾಜ್ಯ ಇದೆ, ಅವ್ರದ್ದು ಕೋಟೆ ನೋಡ್ರಿಲ್ಲ ಎಷ್ಟಿರ್ತಾವ ಅಷ್ಟ್ರೊಳಗೆ. ಅಂದ್ರೆ ಅಷ್ಟೇ ನ್ಯಾಚುರಲ್ ಸಸ್ಟೈನಬಿಲಿಟಿ ಇದೆ ಅಂತಂದಂಗ ನಾವು ಅದಕ್ಕಿಂತ ದೊಡ್ಡದು ಜಿಲ್ಲೆ ಮಾಡ್ತೀವಿ, ದೇಶ ಮಾಡ್ತೀವಿ ಅಂತಂದ್ರೆ ಇದು ಹಿಂಗೆ, ಬೇರೆ ದಾರಿ ಇಲ್ಲ. ಹೆಂಗೆ ಎದ್ರ ಮೇಲೆ ಕಟ್ತೀರಿ? ಒಬ್ಬ ಮನುಷ್ಯ ನಿರಂತರವಾಗಿ ಕುಡಿಯಕ್ ಹೋಗ್ತಾನೆ, ಯಾಕ? ಅದು ಅವನಿಗೆ ಚಟ ಆಗುವಂತ ವಸ್ತು ಆಯ್ತು. ಈಗ ಅವನಿಗೆ ಚಟಾನೇ ಆಗ್ಲಕ್ ಸಾಧ್ಯ ಇಲ್ಲ ಅಂತಂದ್ರ ಅವನ್ ನಿರಂತರವಾಗಿ ಖರ್ಚು ಹೆಂಗ್ ಮಾಡ್ಲಕ್ ಸಾಧ್ಯ? ಅದು ನಿರಂತರವಾಗಿ ಖರ್ಚು ಮಾಡಂಗಿಲ್ಲ ಅಂದ್ರೆ ಟ್ಯಾಕ್ಸ್ ಹೆಂಗ್ ಕಲೆಕ್ಟ್ ಮಾಡ್ತೀರಿ? ಸೊ ಡೆವಲಪ್ಮೆಂಟ್ ಆಗಬೇಕು ಅಂತಂದ್ರೆ ಹಿಂಗೆ ಒಂದು ದಾರಿ. ಇದು ಹೊಸದಿಲ್ಲ. ಮೊದಲು ಎಷ್ಟೆಲ್ಲ ಈ ಬ್ರಿಟಿಷರು ಎಲ್ಲ ಕಡೆ ಕಬ್ಜಾ ಮಾಡಿದ್ದು ಅಫೀಮ್ ಯೂಸ್ ಮಾಡಿ. ಅದ್ರ ಹಿಸ್ಟ್ರಿ ಓದ್ಬೇಕು ನೀವು. ಅಫೀಮ್ ನಮ್ದು ಅಫ್ಘಾನಿಸ್ತಾನ್ದಾಗ ಅದೇ ಮೇನ್ ಅವ್ರದ್ದು ಬೆಳೆ ಆಯ್ತಾ. ಇವರು ಅಮೆರಿಕಾದವರು ತನ್ನ ಜನರಿಗೆ ಕೊಕೇನ್, ಅವ್ರದ್ದು ಮಿಲಿಟರಿ ಏರೋಪ್ಲೇನ್, ಅಮೆರಿಕಾದಿಂದ ವಿಯೆಟ್ನಾಂಗೆ ಹೋಗುವಂತ ಮಿಲಿಟರಿ ಏರೋಪ್ಲೇನ್ದಾಗ CIA ಕೊಕೇನ್ ತಂದು ಅವ್ರ ಜನರಿಗೆ ಮಾರಾಟ ಮಾಡಿದವರು. ಗೌರ್ಮೆಂಟೇ ಮಾಡೋ ಕೆಲಸ. ಜನರು ಸರಾಯಿ ಮಾಡಿದಾಗ ಇಪ್ಪಿ ಹೂವ ಬಂದಾಗ ಮಾಡ್ತಿದ್ರು. ಇಪ್ಪಿ ಹೂವ ಅಂತಾರ ಅದಕ್ಕೆ. ಆ ಗಿಡದ ಹೂವ ಬಂದಾಗ ಸರಾಯಿ ಮಾಡ್ತಿದ್ರು ನಮ್ಮ ಏರಿಯಾದಾಗ. ವರ್ಷಕ್ಕೆ ಒಂದ್ಸರಿ ಹೂವ ಬರ್ತಿತ್ತು. ಸೊ ಎಷ್ಟು ಕುಡಿತಿದ್ರು ಜನ? ಸ್ಟೋರೇಜ್ ಇತ್ತ ಅವಾಗ, ಬಾಟ್ಲಿಂಗ್ ಇತ್ತ, ಸ್ಟೆರಿಲೈಸೇಷನ್ ಇತ್ತ, ಫ್ರೀಜಿಂಗ್ ಇತ್ತ. ಅದು ಬಂದಾಗ ಒಂದು 4-5 ದಿವಸ ಕುಡಿದಿರ್ತಿದ್ರು ಅಷ್ಟೇ. ಸೊ ನಿರಂತರವಾಗಿ ಸಿಗುವಂಗೆ ಯಾರು ಮಾಡಿದ್ರು? ಇಲ್ಲ, ಈ ಸಮಾಜ ಕಟ್ಟದವರು. ಈ ಸಮಾಜ ಯಾರು ನಡೆಸ್ತಾ ಇದಾರೆ? ಗೌರ್ಮೆಂಟ್ ನಡೆಸ್ತಾ ಇದೆ ಆಯ್ತಾ. ಸೊ ನಿರಂತರವಾಗಿ ಸರಾಯಿ ಸಿಗುವಂಗೆ ಮಾಡಿದ್ದೆ ಅವರಲ್ಲ. ಇದು ಬೇರೆ ಸಾಧ್ಯತೆಗಳಿಲ್ಲ. ಸಮಾಜ ಕಟ್ಟೋದೇ ಅದು ಪ್ರಾಕೃತಿಕ ಕ್ರಿಯೆನೇ ಇಲ್ಲ, ಅದು ಪ್ರಕೃತಿ ವಿರುದ್ಧ. ಈಗ ಅದರಿಂದ ಬಂದಂತ ದುಡ್ಡಿಂದ ಏನು ಡೆವಲಪ್ಮೆಂಟ್ ಅಂತಂತೆ, ಅದಕ್ಕೆ ನೀವು ಡೆವಲಪ್ಮೆಂಟ್ ಅಂತೀರಿ? ಡೆವಲಪ್ಮೆಂಟ್ ಅನ್ನೋದು ಏನು ಪಾಸಿಬಿಲಿಟಿನೇ ಇಲ್ಲ. ಡಿಸ್ಟ್ರಕ್ಷನ್ ಸಾಧ್ಯ ಇದೆ. ಈಗ ನೋಡಿ, ಕಲಬುರ್ಗಿಯಿಂದ ನೀವು ಬಂದ್ರಿ, ಕಲಬುರ್ಗಿ ಒಳಗ ನಿಮಗ ಪ್ರತಿಯೊಂದು ಪ್ರದರ್ಶನಗಳು ಹೆಚ್ಚಿಗೆ ಫೀಲ್ ಆಗ್ತದೆ. ವಾಯು ಪ್ರದೂಷಣ,
ಧ್ವನಿ ಪ್ರದೂಷಣ, ನೀರಿನ ಪ್ರದೂಷಣ, ನಮ್ಮದು ಬೆಳಕಿನ ಪ್ರದೂಷಣ ಎಲ್ಲ. ನಿಮಗೆ ರಾತ್ರಿ 10 ಗಂಟೆಗೆ ಕೂತ್ಕೊಂಡು ಜರ ಮುಗಿಲ್ ನೋಡಮಂದ್ರೂ ಮುಗಿಲ್ ಕಾಣಂಗಿಲ್ಲ, ಎಲ್ಲ ಕಡೆ ಲೈಟ್ಸ್. ಆಯ್ತಾ, ಅದು ಡಿಸ್ಟ್ರಕ್ಷನ್ ಇದೆ ಅಂತ ಹೇಳಿ ನಾವು ಅದಕ್ಕೆ ಡೆವಲಪ್ಮೆಂಟ್ ಅಂತ ವರ್ಡ್ ಯೂಸ್ ಮಾಡ್ತೀವಿ. ಎಲ್ಲಿ ಯಾವ ಥರದ್ದು, ಬಟ್ ಅದರದ್ದು ಎಫೆಕ್ಟ್ಸ್ ನೋಡಿ. ಅಲ್ಲಿ ರೋಗ ಜಾಸ್ತಿ ಇದೆಯಲ್ಲ, ಅಲ್ಲಿ ಕಳ್ತನ ಜಾಸ್ತಿ ಇದೆಯಲ್ಲ, ಅಲ್ಲಿ ಕ್ರೈಮ್ ಜಾಸ್ತಿ ಇದೆಯಲ್ಲ, ಅಲ್ಲಿ ಜೀವನ ಕಷ್ಟ ಇದೆಯಲ್ಲ, ಅಲ್ಲಿ ನೀರಿನ ಸಮಸ್ಯೆ ಬರ್ತಾ ಬರ್ತಾ ನೀರು ಇನ್ನೂ ಕೆಳಗೆ ಹೋಗ್ಬೇಕಾಗ್ಲತ್ತಲ್ಲ. ಆಯ್ತಾ, ಸೊ ಅದನ್ನ ಡೆವಲಪ್ಮೆಂಟ್ ಅಂತ ಹೆಂಗೆ ಅಂತೀರಿ? ಇವೆಲ್ಲ ಎಂಟಿ ವರ್ಡ್ಸ್ ಅದಾವ. ಯಾರು ಏನು ಬೇರೆಯವ್ರಿಗೆ ಡೆವಲಪ್ ಮಾಡಿ ಕೊಡುವಂಥದ್ದು ಅವಶ್ಯಕತೆ ಇಲ್ಲ ಅಲ್ಲಿ. ಪ್ರಕೃತಿಯಿಂದ ಏನು ತಯಾರಾಯ್ತು ಅದು ಫೈನಲ್ ಫಾರ್ಮ್, ಅದು ಡೆವಲಪ್ಡೇ. ಅದು ನಮ್ಮ ಶರೀರ ಪ್ರಕೃತಿಯಿಂದ ಫುಲ್ಲಿ ಫಾರ್ಮ್ಡ್ ಇದೆ. ಅದು ಇದನ್ನೇನು ಹೈವೇ ಮೇಲೆ ಓಡಾಡಿದ್ರೆ ಡೆವಲಪ್ಡ್ ಇದೆ, ಏರೋಪ್ಲೇನ್ದಾಗ ಹೋದರೆ ಡೆವಲಪ್ಡ್ ಇದೆ, ಐಫೋನ್ ಇಟ್ಕೊಂಡು ಓಡಾಡಿದ್ರೆ ಡೆವಲಪ್ಡ್ ಇದೆ ಅಂತ. ಇದು ನಾವು ಸಾಮಾಜಿಕವಾಗಿ ಮಾಡಿದ್ದು, ಇದು ನಡೆಸೋ ಸಲುವಾಗಿ, ಸಮಾಜ ನಡೆಸೋ ಸಲುವಾಗಿ ಮಾಡಿದ್ದು. ಸೊ ಆ ಸೆನ್ಸಿಟಿವ್ ವ್ಯಕ್ತಿದ ಬಗ್ಗೆ ಹೇಳ್ತಾ ಇದ್ದಲ್ಲ, ಕೆಲವೊಬ್ಬರಿಗೆ ಇದೆಲ್ಲ ಆಗಂಗಿಲ್ಲ, ಸಾಕಾಗ್ತದೆ ಕೆಲವೊಬ್ರಿಗೆ. ಯಾಕಂದ್ರೆ ಸಮಾಜದಾಗ ಹೆಂಗದಾವ ಕಟ್ಟುನಿಟ್ಟು ನಿಯಮಗಳು. ಅದು ಅಪ್ಪೇನೋ ಗಟ್ಟಿಮುಟ್ಟಿ ಅವ ಮಾಡಿರ್ಬೇಕು, ಮಗನಿಗೆ ಮಾಡೋಕ್ಕಾಗ್ತಾ ಇಲ್ಲ. ಏನು ಕೃಷಿ ಮಾಡೋಕ್ಕಾಗ್ತಾ ಇಲ್ಲ, ಇಲ್ಲ ಅಷ್ಟು ಜಾಗ ನೋಡೋಕ್ಕಾಗ್ತಾ ಇಲ್ಲ, ಇಲ್ಲ ಅಷ್ಟು ಜನರಲ್ ಲೇಬರ್ಸಿಗೆ ಮ್ಯಾನೇಜ್ ಮಾಡೋಕ್ಕಾಗ, ಏನೇ ಇರ್ಬೋದು ಅದು. ಇಲ್ಲ ಸಾಲಿಗೆ ಹೋಗೋಕ್ಕಾಗ್ತಾ ಇಲ್ಲ, ಇಲ್ಲ ಜಾಬ್ ಮಾಡೋಕ್ಕಾಗ್ತಾ ಇಲ್ಲ, ಇಲ್ಲ ಮದುವೆ ಮಾಡ್ಕೊಂಡು ಒಬ್ಬಕಿನ ಜೊತೆ ಇರೋಕ್ಕಾಗ್ತಾ ಇಲ್ಲ. ಅದು ಕಷ್ಟ ಅನ್ಸಿದಾಗ ಮನೆಯಾಗಿನವ್ರು ಯಾವಾಗ ಅವನಿಗೆ ಒಪ್ಪಿಗೆ ಕೊಡಂಗಿಲ್ಲ, ಅವ ಅಲ್ಲಿಂದ ಓಡ್ ಹೋಗ್ಬಿಡ್ತಾನೆ, ತಪ್ಪಿಸ್ಕೊಂಡು ಹೋಗ್ಬಿಡ್ತಾನೆ. ಒಂದು ಒಪ್ಪಿಗೆಯಿಂದ ಹೋಗ್ತಾರ, ಅದು ಬಹಳ ಕಮ್ಮಿ ಜನ. ಈಗ ಒಪ್ಪಿಗೆಯಿಂದ ಜೈನ ಧರ್ಮ ಭಿಕ್ಷು ಆಗ್ತಾರ ನೋಡ್ರಿ, ಗುಜರಾತ್ನಾಗ ಅದು ನಡೀತಾ ಇದೆ, ಈಗ ನೋಡ್ಬೋದು ನೀವು, ಎಲ್ಲ ಬಿಟ್ಕೊಟ್ಟು. ಸೊ ಅದನ್ನ ಮರ್ಯಾದೆಯಿಂದ ಮಾಡ್ತಾ ಇದಾರೆ. ಅದು ಆದ್ಮೇಲೂ ನಾವು ಅವ್ರಿಗೆ ಮರ್ಯಾದೆಯಿಂದನೇ ನೋಡ್ಕೋಬೇಕು ಅಂತೇಳಿ. ಆ ಮರ್ಯಾದೆಯಲ್ಲಿ ಇರೋದಿಲ್ಲ ವ್ಯಕ್ತಿಗೆ ಅಲ್ಲಿಂದ ಓಡ್ ಹೋಗ್ಬಿಡ್ತಾರೆ, ಪಕ್ಕದ ಊರಿಗೆ ಹೋಗ್ತಾನ. ಈಗ ಯಾರೇ ಪಕ್ಕದೂರ್ದವ ಅಕ್ಕಪಕ್ಕದವ ಬಂದಾನಂತಂದ್ರೆ ನಾವು ಸ್ವಲ್ಪ ನೀರು ಊಟ ಒಂದು ಹೊತ್ತಲ್ಲಿ ಬಿದ್ಕೋತನ್ನೋದು ಬಿಡ್ತೀವಿ ನಾವು. ಬಟ್ ನಾಳೆ ಇಲ್ಲ, ನಾಳೆ ಬೆಳಗ್ಗೆ ಎದ್ದು ಹೋಗಿರ್ಬೇಕು, ದಿನ ಊಟ ಕೊಡಂಗಿಲ್ಲ ಅವನಿಗೆ. ಸೊ ಅಲ್ಲಿ ಗೊತ್ತಾಗ್ತದೆ ಅವನಿಗೆ, ಅಲ್ಲಿನೂ ಅದೇ ಸಮಸ್ಯೆ ಅದ. ಅಲ್ಲಿ ನಿಂಗೆ ಹೋಗ್ತಾ 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 ಹೋಗ್ತಾನೆ. ದಕ್ಷಿಣ ಭಾರತ ಕಡೆಯಿಂದನೂ ಹೋಗ್ತಾರ, ಉತ್ತರ ಭಾರತ ಕಡೆಯಿಂದನೂ ಬರ್ತಾರ. ಈ ಕಡೆಯಿಂದ ಹೋದವರು ಆ ಕಡೆಯಿಂದ ಹೋದವರು ಗಂಗಾ ನದಿ ಹತ್ರ ಬಂದು ಸಿಗಾಕೊಂಡ್ಬಿಡ್ತಾರೆ. ಅಲ್ಲಿಂದ ಮೇಲೆ ಹೋಗೋಕ್ಕಾಗಂಗಿಲ್ಲ, ಆ ಕಡೆನವ್ರಿಗೆ ಅಲ್ಲಿಂದ ಕೆಳಗೆ ಬರೋಕ್ಕಾಗಲ್ಲ. ಅಲ್ಲಿಂದ ಮೇಲೆ ಬಂದು ಮಧ್ಯದಿಂದ ಮತ್ತೆ ಡಿವೈಡ್, ಆ್ಯಕ್ಚುಲಿ ಡಿವೈಡ್ ಮಾಡ್ತದೆ ಅದು ನಮ್ಮ ದೇಶಕ್ಕೆ. ಬ್ರಿಡ್ಜ್ ಗಿಜ್ ಎಲ್ಲ ಕಟ್ಟಿದ್ದ ಆಮೇಲೆ, ಆಯ್ತಾ. ಸೊ ನೀವು ಅಲ್ಲಿ ಏನು ನೋಡಿದ್ರಿ, ಗಂಗಾ ನದಿ ಸುತ್ತಮುತ್ತ ಏನು ನೋಡಿದ್ರಿ? ಈ ಕುಂಭಮೇಳ, ಈ ವಾರಣಾಸಿ, ಕಾಶಿ, ಮಥುರಾ, ಇಂಥವೆಲ್ಲ ಸಾಧು ಸನ್ಯಾಸಿಗಳು ಅಲ್ಲಿ ಬಂದು ಸೇರಿಕೊಂಡು, ಅಲ್ಲಿ ಬಂದಾಗ ಅವ್ರ ಥರ ವ್ಯಕ್ತಿಗಳು ಸಿಕ್ಕರು ಅವ್ರಿಗೆ. ಸೆನ್ಸಿಟಿವ್ ಟೈಪ್ ಪೀಪಲ್, ಎಲ್ಲ ಕಡೆಯಿಂದ ಬಂದವರು. ಅವ್ರೊಬ್ಬರಿಗೊಬ್ರು ಶೋಷಣೆ ಮಾಡಂಗಿಲ್ಲ, ಆಯ್ತಾ. ಸೊ ಇಲ್ಲಿ ಅಲ್ಲಿಗೆ ಹೋಗ್ತಾನಲ್ಲ, ಹೋಗೋ ತನಕನೇ ಅವನಿಗೆ ಆಲ್ರೆಡಿ ಗಡ್ಡ ಬಂದಿರ್ತೈತಿ. ಯಾಕಂದ್ರೆ ಇದೇ ಸಾಕಾಗಿ ಬಿಟ್ಟ ನಾವು, ದಾಡಿ ಮಾಡ್ಕೊಳ್ಳೋದು ಗಿಡ್ಕೊಳ್ಳೋದು, ಇಲ್ಲಿ ಇಸ್ತ್ರಿ ಮಾಡ್ಬೇಕು, ದಾಡಿ ಮಾಡ್ಕೊಂಡು ಮೇಕಪ್ ಮಾಡ್ಕೊಂಡು ಸಾಕಾಗಿ ಹೋಗ್ಬಿಟ್ಟ ನಾವು. ಸೊ ನೈಸರ್ಗಿಕವಾಗಿ ಅಲ್ಲಿ ಹೋಗೋ ತನಕ ಗಡ್ಡ ಬಂದ್ಬಿಡ್ತಾನೆ. ಸಾಧುಗಳು ಯಾಕೆ ಗಡ್ಡ ಬಿಡ್ತಾರ, ಅದು ಅರ್ಥ ಇಲ್ಲ ಪ್ರಶ್ನೆಗೆ ಅದು, ಆಯ್ತಾ. ಆ ಗಡ್ಡ ಬಿಡ್ಕೋತ ಹೋದಂಗೆ ಸಾಧು ಆಗ್ಬಿಡ್ತಾನ ನಾವು, ಹಿಂಗ. ಸೊ ಬಟ್ಟಿ, ಈಗ ಮನೆಯಿಂದ ಅವ್ನು ಬ್ಯಾಗ್ ತೊಗೊಂಡು ಓಡಿರ್ಬೇಕು, ಸೂಟ್ಕೇಸ್ ತೊಗೊಂಡು ಓಡಿರ್ಬೇಕು. ಬಟ್ ದಾರ್ಯಾಗ ಹೋಗ್ತಾ ಹೋಗ್ತಾ ಏನು ಮಾಡ್ತಾನೆ, ಕಡಿಮೆ ಮಾಡ್ತಾನೆ, ಹೊತ್ಕೊಂಡು ಹೋಗೋಕ್ಕಾಗಲ್ಲ. ಕಮ್ಮಿ ಅಲ್ಲಿ ಹೋಗ್ತಾ ಕಮ್ಮಿ ಓದ್ಬಿಡ್ತು. ಸೊ ಏನು ಉಳಿತದ, ಒಂದು ಏನಾದರೂ ಹಣಿಗೆ, ಕೂದಲು ದೊಡ್ಡವಾಗಿರ್ತವಲ್ಲ, ಹಣಿಗೆ ಬೇಕಲ್ಲ. ಆಮೇಲೆ ಒಂದು ಜೊತೆ ಏನಾರ ಬಟ್ಟೆ, ಒಂದು ಟಾವೆಲ್. ಸೊ ಅಲ್ಲಿ ಹೋಗಿ ಯಾರೋ ಒಬ್ಬನಿಗೆ ಗುರುಗಳೇನು ನಿಮ್ಮ ಜೊತೆ ಕರ್ಕೊಂಡು ಹೋಗ್ರಿ ಅಂತಾನೆ, ಇಲ್ಲ ಗುರು ಅಂತಾನೆ ನಡಿ ನನ್ನ ಜೊತೆ ಅಂತಂತಾನೆ, ಆಯ್ತಾ. ಅದು ಪ್ಲ್ಯಾನ್ಡ್ ಇರಂಗಿಲ್ಲ, ಅದಕ್ಕೆ ಅಡ್ಮಿಷನ್ ಫೀಸ್, ಸ್ಕಾಲರ್ಶಿಪ್ ಇಂಥದ್ದೇನೂ ಇರಂಗಿಲ್ಲ. ಸುಮ್ಮನೆ ಹಂಗೆ ಇನ್ ದ ಮೂಮೆಂಟ್ ಅವ ಇವನಿಗೆ ಹೆಸರು ಚೇಂಜ್ ಮಾಡ್ತಾನೆ. ಇವನಿಗೆಲ್ಲ ಬಿಟ್ಟು ಹೋಗೋದಿರ್ತೈತಿ, ಹಿಂದೆ ಬಿಟ್ಟು ಬಂದಿರ್ತಾನೆ ಇವ. ಹೆಸರು, ಅಡ್ಡ ಹೆಸರು, ಊರು, ಜಾತಿ, ಧರ್ಮ, ಮದುವೆ ಅದೀನಿ, ಇಂಜಿನಿಯರ್ ಅದೀನಿ, ಡಾಕ್ಟರ್ ಅದೀನಿ, ಎಲ್ಲ ಬಿಟ್ಟು ಹೋಗಿರ್ತಾನ ಅವ ಇಲ್ಲಿ. ಸೊ ಅವ ಒಂದೇನು ಹೊಸ ಹೆಸರು ಕೊಡ್ತಾನೆ, ಯಾರೋ ಗುರುಗಳು ಅದೇ ಹೆಸರಲ್ಲೇ ಕರೆಕ್ಟ್ ಸ್ಟಾರ್ಟ್ ಮಾಡ್ತಾನೆ. ಇವ ಹೂ ಅನ್ನಕ್ಕೆ ಶುರು ಮಾಡ್ತಾನೆ. ಅವರಿಬ್ಬರ ಜೊತೆಗೆ ಓಡಾಡ್ತಾರೆ. ಮತ್ತು
ಅವ್ರು ಓಡಾಡೋದು ಯಾಕಂದ್ರೆ ಒಂದ್ ಕಡೆ ಇರಕ್ಕಾಗಿಲ್ಲ, ಒಂದ್ ಕಡೆ ಇದ್ರೆ ಮತ್ತೆ ಸೊಸೈಟಿ ಅವರಿಗೆ ಹಿಡ್ಕೊಂಡ್ಬಿಡ್ತದ. ಎಲ್ಲ ಕಡೆ ಓಡಾಡೋದು ಅವ್ರ ಸೇಫ್ಟಿ ಸಲುವಾಗಿ. ಈಗ ಅದು ದೃಢ ನಿರ್ಧಾರ ಮಾಡಿದ್ದಂದ್ರ ನಿಜವಾಗ್ಲೂ ಅವನಿಗೆ ಸೊಸೈಟಿಯಿಂದ ಅಷ್ಟು ತ್ರಾಸ ಆಗಿತ್ತಿತ್ತಂದ್ರ, ನಿಜವಾಗ್ಲೂ ಅವನು ಸೆನ್ಸಿಟಿವ್ ಇದ್ದಂತಂದ್ರ ಅವ ಹಂಗೆ ಅಲ್ದಾಡ್ಕೋತ ಮಾಡ್ಕೋತ ಎಷ್ಟೇ ಕಷ್ಟ ಬಂದ್ರು, ವಯಸ್ಸಾದ್ರು, ಕೂಡಾದ್ರು, ಕಿವುಡಾದ್ರು, ಉಂಟಾದ್ರು ಹಂಗೆ ಸಮಾಧಿ ತಗೊಂಡ್ಬಿಡ್ತಾನ, ಹಂಗೆ ಪ್ರಾಣ ಕೊಟ್ಟು ಬಿಡ್ತಾನ. ಊಟ ಕರೀತಾರ 5 ನಿಮಿಷ ಅಂತ. ಸ್ವಲ್ಪ ವೀಕ್ ಇದ್ದವ, ಸ್ವಲ್ಪ ಏನೋ ಕಂಪ್ಲೀಟ್ಲಿ ದೃಢ ನಿರ್ಧಾರ ಇರ್ಲಿಲ್ಲ ಅಂತಂದ್ರೆ ವಯಸ್ಸಾಗ್ತಾ ಹೋದಂಗೆ ಯಾವುದೋ ಎಲ್ಲೋ ಒಂದು ಊರ ಹತ್ರ ಕುತ್ಕೊಳ್ಳೋದು, ಎಲ್ಲಿ ಸ್ವಲ್ಪ ವಾತಾವರಣ ಚಲೋ ಅನಿಸ್ತು, ಪ್ರಕೃತಿ ಇದ್ದಂಗೆ ಅನಿಸ್ತು, ಅಲ್ಲಿ ಸ್ವಲ್ಪ ನೀರಿದ್ದು ಅಲ್ಲಿ ಕೂತ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾನೆ. ಆ ಊರಿನವ್ರು ಅವನಿಗೆ ನೀರು ಊಟ ತಂದು ಕೊಡೋಕೆ ಸ್ಟಾರ್ಟ್ ಮಾಡ್ತಾರೆ. ತನ್ನ ಊರ ಕಡೆ ಬರಂಗಿಲ್ಲ ಅವ, ಇದ್ರದ್ದು ಅಪೋಸಿಟ್ ಕಡೆ ಹೋಗ್ತಾನೆ. ಆ್ಯಕ್ಚುಲಿ ಉತ್ತರ ಭಾರತದವ ಈ ಕಡೆ ಬರೋದು, ಈ ಕಡೆ ನಾವು ಆ ಕಡೆ ಹೋಗೋದು, ನಾರ್ತ್ ಕರ್ನಾಟಕದ ಸೌತ್ ಕರ್ನಾಟಕ ಹಿಂಗೆ ತನ್ನ ಜಾಗಕ್ಕೆ ಹೋಗ್ಲಿಕ್ಕಾಗಲ್ಲ, ಅವನಿಗೆ ಟ್ರಿಗರ್ ಆಗ್ತಾ ಇರ್ತದೆ. ಈಗ ಇವ ಊಟ ಯಾರು ತಂದು ಕೊಡ್ತಾರ, ನೀರು ಯಾರು ತಂದು ಕೊಡ್ತಾರ, ಬಟ್ಟಿ ಯಾರು ತಂದು ಕೊಡ್ತಾರ? ಊರಾಗಿನೋ ಟೈಮ್ ಇದ್ದಾವ, ಕೂಲಿ ಮಾಡೋನಿಗೆ ತಂದು ಕೊಡ್ಲಿಕ್ಕಾಗಂಗಿಲ್ಲ, ದುಡ್ಡಿದ್ದಾವ ಕೂಲಿ ಮಾಡ್ಲವನ್ ತಂದು ಕೊಡ್ಲಿಕ್ಕಾಗಲ್ಲ ಬಿಡ. ಸೊ ಎಲ್ಲಕ್ಕ ಫಸ್ಟ್ ಅಂಥವ್ರು ಯಾರ ಬಂದ್ರಂದ್ರೆ ಆ ಊರಿಂದ ನೋಡ್ರಿ, ಆ ಊರಿಂದ ಗೌಡ್ರು, ಎಲ್ಲಕ್ಕೆ ಜಾಸ್ತಿ ದುಡ್ಡಿದ್ದವರು, ಪ್ರೆಸಿಡೆಂಟ್ಗಳು, ಈ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅಂಥವ್ರೇ ಹೋಗೋದು ಫಸ್ಟಿಗೆ. ಯಾಕಂದ್ರೆ ಫ್ರೀ ಇರ್ತಾರ ಅವ್ರು, ದುಡ್ಡು ಗಿಡ ಎಲ್ಲ ಅದಾವ, ಅವ್ರ ಕಡೆ ಕೆಲಸ ಮಾಡೋರು ಅದಾರ. ಆಯ್ತಾ, 1 ದಿವ್ಸ ಊಟ ಕೊಡ್ತಾನ, 2 ದಿವ್ಸ ಊಟ ಕೊಡ್ತಾನ, ಆಮೇಲೆ ಏನ್ ಮಾಡ್ತಾನ ಹೇಳ್ರಿ? ಮಟ್ಕ ನಂಬರ್ ಕೇಳಕ್ ಶುರು ಮಾಡ್ತಾನೆ. ಆಮೇಲೆ ಏನ್ ಮಾಡ್ತಾನ? ತನ್ನ ಸಮಸ್ಯೆಗಳಿಗೆ ಪರಿಹಾರ ಕೇಳಕ್ ಶುರು ಮಾಡ್ತಾನೆ. ಹೊಸದಾಗಿ ಯಾವ ಸಮಸ್ಯೆಗೆ ಪರಿಹಾರ ಕೇಳ್ತೀನೋ? ಆರೋಗ್ಯದ ಸಮಸ್ಯೆ. ಆಯ್ತಾ, ಸೊ ಇವ ಓಡಾಡಿ ಬಂದಿರ್ತಾನ ನೋಡ್ರಿ, ಬಹಳ 20-30 ವರ್ಷ ಓಡಾಡಿರ್ತಾನಲ್ಲ, ಆರೋಗ್ಯದ ವಿಷಯಗಳಿಗೆ ಪರಿಹಾರ ಗೊತ್ತಿರ್ತೇವೆ. ಮನೆ ಮದ್ದು, ಗಿಡಮೂಲಿಕೆ, ಅದು ಇದು ಎಲ್ಲ ಗೊತ್ತಿರ್ತದೆ. ಅದು ಹೇಳಕ್ ಶುರು ಮಾಡ್ತಾನೆ. ಸೊ ಅವನಿಗೆ ಉಪಯೋಗ ಆಗಂತೇಳಿ ಮತ್ತೊಬ್ಬ ಬರ್ತಾನ, ಇನ್ನೊಬ್ಬ ಬರ್ತಾನ. ಸೊ ಎಲ್ಲಾ ಜಾತಿ ಧರ್ಮ ಕೆಲಸ ಗೊತ್ತಿದವ್ರು ಬರ್ತಾರ. ನಿಧಾನಕ್ಕಲ್ಲಿ ಒಂದು ಆಶ್ರಮ ವಾತಾವರಣ ಕ್ರಿಯೇಟ್ ಆಗಕ್ಕೆ ಶುರು ಆಗ್ತದೆ. ಈಗ ಇವನಿಗೆ ಏನಾಯ್ತು, ಇವನು ಇವ್ರ ಮೇಲೆ ಡಿಪೆಂಡ್ ಆಗ್ತಾ ಹೋದ. ಯಾರು? ಸಂತ ಸಾಧು. ಇವನಿಗೆ ಓಡಾಡೋ ಇಚ್ಛೆ ಇಲ್ಲ, ಶಕ್ತಿ ಇಲ್ಲ, ಒಂದ್ ಕಡೆ ಸೆಟ್, ಬಟ್ ಇವ್ರ ಮೇಲೆ ಡಿಪೆಂಡ್ ಅದ. ನಾವು ಸ್ವಂತ ಕೆಲಸ ಮಾಡೋಕ್ಕಾಗಲ್ಲ. ಇವನಿಗೆ ಸ್ವಂತ ಕೆಲಸ ಮಾಡ್ಬೇಕಂದ್ರೆ ಅಲ್ಲಿ ಹೋಗ್ಬೇಕು, ಮತ್ತೆ ಊರಾಗ ಹೋಗ್ಬೇಕು. ಸೊ ಅವ್ರು ಫಸ್ಟಿಗೆ ಯಾವಾಗಲೂ ಬರೋರು ಆರೋಗ್ಯದ ವಿಷಯ ಬಗ್ಗೆ ಮಾತಾಡ್ತಾರೆ. ಈಗ ಅವ್ರದ್ದು ಎಷ್ಟು ಸರಿ ಅಂತ ಬರ್ತಾರೆ ಆರೋಗ್ಯ ಸಲುವಾಗಿ? 1 ಸರಿ, 2 ಸರಿ, 3 ಸರಿ, 10, 20 ಸರಿ ಬರ್ತಾರೆ. ಅದು ಆದ್ಮೇಲೆ ನಿಮ್ದು ಅನುಭವಗಳ ಬಗ್ಗೆ ಹೇಳ್ರಿ ಅಂತ ಹೇಳಕ್ ಶುರು ಮಾಡ್ತಾರೆ. ಸೊ ಇವ ಹೇಳಕ್ ಶುರು ಮಾಡ್ತಾನೆ, ಉತ್ತರ ಭಾರತದಾಗ ಹಂಗದ, ಕಾಶಿದಾಗ ಹಿಂಗದ, ಹಿಮಾಲಯದಾಗ ಹಿಂಗ, ಮಥುರಾದಾಗ ಹಿಂಗದ ಎಲ್ಲ ಹೇಳಕ್ ಶುರು ಮಾಡ್ತಾನೆ. ಆ ಕಡೆ ನಾವು ಈ ಕಡೆ ಬಂದು ಹೋಗಿದ್ದು ಈ ಕಡೆಯಿಂದ ಹೇಳಕ್ ಶುರು ಮಾಡ್ತಾನೆ. ಮಧುರೈದಾಗ ಹಿಂಗದ, ಬೆಂಗಳೂರಿನಾಗ ಹಿಂಗದ. ಅದು ಒಂದ್ ಸ್ವಲ್ಪ ದಿವ್ಸ ನಡೀತು, ಅದು ಮುಗೀತು. ಈ ಮುಂದೇನು ಹೇಳ್ಬೇಕು ಮತ್ತೆ? ಯಾಕಂದ್ರೆ ಇವ ಊಟ ಗೀಟ ವ್ಯವಸ್ಥೆ ಮಾಡ್ಕೊಳತಾನ, ನೋಡ್ಕೊಳತಾನ, ಎಲ್ಲ ಆಶ್ರಮ ಕಟ್ಕೊಟ್ಟಾನ, ಕೆಲಸ ಮಾಡೋರಿಗಿಟ್ಟಾನ, ಕ್ಲೀನ್ ಮಾಡೋರಿಗಿಟ್ಟಾನ, ಡೊನೇಷನ್ ಹುಂಡಿ ದುಡ್ಡು ಜನ ಬರೋಂಗ್ ಮಾಡ್ಯಾನ. ಇವ ಡಿಪೆಂಡ್ ಆಗ್ಬಿಟ್ಟಾನ ಇವ. ಸೊ ಹಿಂಗೆ ಇವ ಹೇಳ್ತಾ 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 ಹೋಗಿ ಒಂದ್ ದಿವ್ಸ ಅದು ಏನಾಗ್ತದೆ, ಕಾಲ್ಪನಿಕ ಏರಿಯಾಕ್ಕೆ ಹೋಗ್ಬಿಡ್ತು. ವೈಯಕ್ತಿಕ ಔಷಧಿ, ಊಟ, ಆಹಾರ, ವ್ಯಾಯಾಮ, ಯೋಗ ಅನುಭವಗಳು ಮುಗ್ದೋದು. ಕಾಲ್ಪನಿಕ್ ಹೋದಂಗ ದೇವರು, ದಿಂಡ್ರು, ರಾಮ, ಮಹಾಭಾರತ, ಲಕ್ಷ್ಮಣ, ಹಾಳು ಮೂಳು, ಶಿವ, ಪಾರ್ವತಿ, ಇದು ಸ್ಟಾರ್ಟ್ ಆಗ್ಬಿಡ್ತು. ಹಿಂಗೆ ಸ್ಟಾರ್ಟ್ ಆಗಿದ್ದೆ ಹಿಂಗದ. ಆಯ್ತಾ, ಇವ ಸಾಧು ಸಂತ ಎಲ್ಲ ಕಡೆ ಓಡಾಡ್ದ, ಎಲ್ಲಾ ಟೈಪ್ ಜನರನ್ನ ನೋಡ್ದ, ಕಾಣ್ದ. ಸೊ ಇವನಿಗೆ ಹ್ಯೂಮನ್ ಸೈಕಾಲಜಿ ಭಾಳ ಚಲೋ ಗೊತ್ತಿರ್ತ, ಮನುಷ್ಯನ ಮನಸ್ಸು ಹೆಂಗೆ ಕೆಲಸ ಮಾಡ್ತಾನ ಭಾಳ ಚಲೋ ಗೊತ್ತಿಲ್ಲ. ಫಸ್ಟಿಗೆ ಯಾರು ಬರ್ತಾರೆ ಇವನ್ ಕಡೆ, ಊಟ ತಗೊಂಡ್ ಬರ್ತಾನ. ಇವನಿಗೊಂದು ಇದು ನಮ್ಮ ಜೊತೆ ಆಗಿದ್ದು ಹೇಳ್ತಾ ಇದ್ದೀನಿ ನಾನು. ನಾವೆಲ್ಲೋ ಸೆಟ್ಲ್ ಆಗಿದ್ದು, ಇವೆಲ್ಲ ಮಾಡ್ಯಾರ ನಮ್ಮ ಜೊತೆ, ಟ್ರೈ ಮಾಡ್ಯಾರ ಬಕ್ರ ಮಾಡಕ್. ಇನ್ನೂ ಆದ್ರೂ ನಾವು ಓಪನ್, ಬರ್ರಿ ನಿಮ್ಗೆ 10 ಎಕರೆ ಜಮೀನು ಕೊಡ್ತೇವ್ರಿ, ಬರ್ರಿ ನಮ್ಮಲ್ಲಿ ಬರ್ರಿ ಅಂತ ಇನ್ನೂ ಓಪನ್ ಆಫರ್ಗಳದು. ಅವ್ರಿಗೆ ಜಮೀನು ಇಂಪಾರ್ಟೆಂಟ್ ಇರಂಗಿಲ್ಲ. ಅವನ ಹತ್ರ 100 ಎಕರೆ ಜಮೀನು ಇರ್ತದ, 1 ಎಕರೆ ಅವನಿಗೆ ಇಂಪಾರ್ಟೆಂಟ್ ಇರಂಗಿಲ್ಲ. ಬಟ್ ಇದರಿಂದ ಪಡ್ಕೋಬೇಕಂತ ನಾವು.
ಸೊ ಅವಂದೇನು ರಿಕ್ವೈರ್ಮೆಂಟ್ ಇರ್ತಾವ? ಈಗ ಗ್ರಾಮ ಪಂಚಾಯತ್ ಪ್ರೆಸಿಡೆಂಟ್ ಅದಾನಂತಿಕೋರಿ, ಊರಾಗಿನ ಗೌಡ್ ಅದಾನಂತಿಕೋರಿ, ಅವಂದೇನು ರಿಕ್ವೈರ್ಮೆಂಟ್ ಹೆಂಗೆ? ಜನರಿಗೆ ನಾನು ಹೆಂಗೆ ಯೂಸ್ ಮಾಡ್ಕೊತಾ ಇರಬೇಕು, ಓಟ್ ಹೆಂಗೆ ಪಡ್ಕೋಬೇಕು, ಕಂಟ್ರೋಲ್ ಹೆಂಗೆ ಮಾಡಬೇಕು, ಪವರ್ ಹೆಂಗೆ ಮೇಂಟೈನ್ ಮಾಡಬೇಕು, ರೂಲ್ ಹೆಂಗೆ ಮಾಡಬೇಕು, ಡೆವಲಪ್ಮೆಂಟು ಅದರೊಳಗೆ ಬಂತು. ಜನರಿಗೆ ಖುಷಿ ಹೆಂಗೆ ಇಡಬೇಕು, ಔಷಧಿ ವ್ಯವಸ್ಥೆ ಹೆಂಗೆ ಮಾಡೋದು ಎಲ್ಲನೇ ಬಂತು ಅದ್ರೊಳಗೆ. ಸೊ ಇವ ಎಲ್ಲ ಓಡಾಡಿರ್ತಾನೆ, ಒಂಟಿ ಜೀವನ ಮಾಡಿರ್ತಾನೆ, ಎಲ್ಲ ವಿಷಯಗಳ ಮಾಹಿತಿ ಇರ್ತಾನೆ. ಸೊ ಇವ ಅದ್ರದ್ದು ಸೋರ್ಸ್ ಆಗಿಬಿಡ್ತಾನೆ. ಅದಕ್ಕೆ ನೀವು ನೋಡ್ತೀರಿ ರಾಜಕಾರಣಿಗಳು ಎಷ್ಟು ಜನ ಅದಾರ, ಅಲ್ಲಿ ನಿಯರ್ ಬೈ ಇದ್ದಿದ್ದು ಎಲ್ಲ ಗುರುಗಳಿಗೆ ಅವಾಗ ಹೋಗಿ ಶರಣ ಮಾಡ್ತಾ ಇರ್ತಾರೆ. ಲೋಕಲ್ ಎಲ್ಲ ವೋಟ್ ಬ್ಯಾಂಕ್ ಅಲ್ಲಿ ಗುರುಗಳಿಂದ ಬರ್ತಾ ಇರ್ತಾರೆ. ಯಾರ ವಿರುದ್ಧ ಮಾತಾಡಂಗಿಲ್ಲ ನೋಡ್ರಿ ನೀವು ಯಾವತ್ತು. ಅವ್ರ ವಿರುದ್ಧ ಮಾತಾಡಂಗಿಲ್ಲ. ಗುರುಗಳು ರಾಜಕಾರಣಿ ಗ್ರಾಮ ಪಂಚಾಯತ್ ಅಧ್ಯಕ್ಷರ ವಿರುದ್ಧ ಮಾತಾಡಂಗಿಲ್ಲ, ಯಾಕಂದ್ರೆ ಅವರೇ ಇವರಿಗೆಲ್ಲ ಫೆಸಿಲಿಟಿ ಕೊಡ್ತಾ ಇರ್ತಾರೆ. ಇವ್ರ ವಿರುದ್ಧ ಮಾತಾಡಂಗಿಲ್ಲ, ಯಾಕಂದ್ರೆ ಇವ್ರಿಗೆ ವೋಟ್ ಬ್ಯಾಂಕ್ ಕೊಡ್ತಾ ಇರ್ತಾರೆ. ಸೊ ಹಿಂಗಾಗಿ ಆಗಿ ಹೋಗ್ತಾ ಇರ್ತದ. ಈಗ ಇವನಿಗೆ ಆಯ್ತು, ಈಗ ಅಧ್ಯಕ್ಷ ಆದ ಇವು, ಅದೇ ಕೊನೆಯ ಆಸೆ ಇತ್ತು. ಈಗ ನೆಕ್ಸ್ಟ್ ಮತ್ತೆ ಇದ್ರ ಮೇಲೆ ಏನಾರ ಸಿಗ್ತದೆ ನಾವು ಬರ್ತಾನೆ ಇರ್ತಾನ. ಸೊ ಅಲ್ಲಿಂದು ಗಂಡಸರು ಹಿಂಗಿರ್ಬೇಕು, ಹೆಣ್ಮಕ್ಳು ಹಿಂಗಿರ್ಬೇಕು, ಮಕ್ಕಳಿಗೆ ಹಿಂಗೆ ನೋಡ್ಕೋಬೇಕು, ಕೆಲಸ ಕಾಯಕವೇ ಕೈಲಾಸ ಹಿಂಗೆ ಮಾಡಬೇಕು, ಉಪವಾಸ ಹಿಂಗೆ ಮಾಡಬೇಕು, ಏಕಾದಶಿ ಹಿಂಗೆ ಮಾಡಬೇಕು. ಟೋಟಲಿ ರಿಚುವಲ್ದಾಗ ಹೋಗ್ತಾ ನಾವು ನಡತೆ ಹೆಂಗೆ, ಎಷ್ಟು ಗಂಟೆಗೆ ಎದ್ದೇಳಬೇಕು, ಹೆಂಗೆ ಸ್ನಾನ ಮಾಡಬೇಕು, ಹೆಂಗೆ ತಿನ್ನಬೇಕು, ಒಂದು ರೈಟ್ ಕಾಲಿಟ್ಟೆ ಮನೆಯೊಳಗೆ ಪ್ರವೇಶ ಮಾಡಬೇಕು. ಮನೆಯೊಳಗೆ ಹಸ್ತಿಲು ಬಲಗಾಲಿಟ್ಟು ಒಳಗೆ ಫಸ್ಟ್ ಬಲಗಾಲ ಇಡಬೇಕು. ನೀವು ನೋಡಿದ್ರೆ ಅದು ಎಷ್ಟದಾವ ಅಂದ್ರೆ ಲಕ್ಷಗಟ್ಟಲೆ ಇಂಥ ಕಾಲ್ಪನೆಗಳು ಅದಾವ. ಅವ ಏನು ಮಾಡಬೇಕು ಪಾಪ. ಸೊ ಅವ 50 ವರ್ಷದಿಂದ ಹೆಂಗೆ ಟ್ರ್ಯಾಪ್ಡ್ ಫೇಲ್ ಮಾಡ್ತಿದ್ದ ನೋಡ್ರಿ, ಈಗ ಆ್ಯಕ್ಚುಲಿ ಮತ್ತೆ ಅದೇ ಇರ್ತಾವ ಪರಿಸ್ಥಿತಿ. ಬಟ್ ಈಗ ಅವ ಹೆಂಗೆ ಸಮಾಜದಾಗ ಹೆಂಗೆ ಬದುಕಬೇಕು ಅನ್ನೋದು ಕಲ್ತು ಬಿಟ್ಟಿರ್ತಾನೆ. ಒಟ್ಟು ಏನೋ ಎಂಟರ್ಟೈನ್ ಮಾಡ್ತಾ ಇರ್ಬೇಕು. ನಿಜವಾಗ್ಲೂ ನೀವು ನೋಡಿದ್ರೆ ನಮ್ದು ಏನು ಕೆಲಸ ಅಂದ್ರೆ ಸಮಾಜ ಏನು ಬಯಸ್ತಾನೆ ನಮಗೆ ಒಂದು ಸೋರ್ಸ್ ಆಫ್ ಎಂಟರ್ಟೈನ್ಮೆಂಟ್ ಆಗ್ಬೇಕು. ನೀವು ಊಟದ ರೂಪದಾಗ ಕೊಡ್ರಿ, ಇಲ್ಲ ಕಲೆ ರೂಪದಾಗ ಕೊಡ್ರಿ, ಯಾಕಂದ್ರೆ ಅವಶ್ಯಕತೆ ಯಾವುದೂ ಇಲ್ಲ. ಹೊಟ್ಟೆ ತುಂಬ್ಯದ ಬೋರ್ಡಮ್ ಆಗ್ಯದ, ಎಂಟರ್ಟೈನ್ಮೆಂಟ್ ಬೇಕು ಎಲ್ಲರಿಗೆ ಅಷ್ಟೇ. ಆಯ್ತಾ? ಸೊ ಒಂದು ವ್ಯಕ್ತಿದು ಸಮಾಜದಾಗ ಅದಕ್ಕೆ ಹೇಳೋದು ಕಲೆ ಬೇಕು ಅಂತ ಹೇಳೋದು. ನಿಂಗೆ ಸಮಾಜ ದುಡ್ಡು ಕೊಡ್ತದ, ನಿನ್ನ ಹತ್ರ ಕಲೆ ಇದ್ರೆ ನೀ ಎಷ್ಟು ಅವ್ರಿಗೆ ಎಂಟರ್ಟೈನ್ ಮಾಡ್ತಿ, ಎಷ್ಟು ಹೊಸದು ಹೇಳ್ತಿ. ಈಗ ಮೂವಿ ಅದಾವ, ಬಾಲಿವುಡ್ ಹಾಲಿವುಡ್ ಎಲ್ಲ ಅದಾರ, ಎಲ್ಲಕ್ಕೆ ಹೈಯೆಸ್ಟ್ ನಾವು ಕೊಡೋದು ಅವರಿಗೆ ದುಡ್ಡು. ರಾಜಕಾರಣಿಗಳು ಅದಾರ, ಪಾಲಿಟಿಷಿಯನ್ಸ್ಗಳು ಅದಾರ, ಅವ್ರಿಗೆ ಸಂಬಳ ಕಮ್ಮಿ ಅದ, ಬಟ್ ಅವ್ರು ಪವರ್ ಯೂಸ್ ಮಾಡಿಕೊಂಡು ದುಡ್ಡು ಮಾಡ್ಕೊತಾರೆ. ಆಯ್ತಾ? ಮತ್ತು ನಮಗೆ ಗೊತ್ತಿರ್ತದೆ ಅದು. ಆಯ್ತಾ? ಆದರೂ ನಾವು ಅಲೋ ಮಾಡ್ತೀವಿ, ಯಾಕಂದ್ರೆ ಅವ್ರು ನಮಗೆ ಹಿಂದೂ ರಾಷ್ಟ್ರ ಮಾಡ್ತೀವಿ, ಈ ಧರ್ಮವನ್ನು ನಾವು ಇದು ಮಾಡ್ತೀವಿ, ಇದು ಗುಡಿ ಕಟ್ಟಿಸ್ತೀವಿ, ಆಶ್ರಮ ಮಾಡಿಸ್ತೀವಿ, ಕಾಲ್ಪನಿಕ ಭರವಸೆಗಳು ಕೊಡ್ತಾ ಹೋಗ್ತಾರೆ ಅವರು. ಅದು ಸಾಧ್ಯ ಇಲ್ಲ, ಅಂಥದ್ದು ಏನು ಅಂಥದ್ದು ಸಾಧ್ಯ ಇಲ್ಲ ಏನು ಅದು. ಆಯ್ತಾ? ಮೊದಲಿಂದ ಅಂಥದ್ದು ಏನದ ಹೇಳ್ರಿ ನೋಡೋಣ. ಈಗ ಒಂದು ಧರ್ಮದ ಮೇಲೆ ಒಂದು ರಾಷ್ಟ್ರ ಕಟ್ತೀವಿ ಅಂತ ಕೊಡಿ, ಮೊದಲು ಆ ಥರ ಯಾವುದಾದ್ರೂ ಇದೆಯಾ? ಕಟ್ಟಿದ್ದಿದೆಯಾ? ಉಳಿದಿದೆಯಾ ಯಾವುದಾದ್ರೂ? ಯಾವ್ದು? ಒಂದು 5 ನಿಮಿಷ ಇರಿ ಬರ್ತೀವಿ. ಆಯ್ತಾ? ಸೊ ಹಿಂಗೆ ಬಂದು ಇಲ್ಲಿಂದನೇ ನಿಮ್ದು ಎಷ್ಟು ರಿಚುವಲ್ಸ್ ಅದಾವಲ್ಲ. ಯಾರ್ದೋ ಮನ್ಯಾಗ ಮದುವೆ ಮಾಡ್ಬೇಕಾದ್ರೆ ಒಂದು ಬೆಕ್ಕು ಬಂತು, ಅದು ಬೆಕ್ಕ ಏನು ಮಾಡ್ತಿರ್ತದ, ಆ ಮದುಮಗಳದು ಬೆಕ್ಕಿರ್ತದ, ಆಕಿನ ಬಲ್ ಹೋಗಿ ಕೂಡ್ತೀನಿ ಅಂತ. ಆಕಿನ ಬಲ್ ಹೋಗಿ ಕೂತ್ರೆ ಅದು ಹವನ ಮಾಡೋಕ್ಕಾಗಂಗಿಲ್ಲ. ಸೊ ಅದಕ್ಕೆ ಒಂದು ಬುಟ್ಟಿ ಹಾಕಿ ಮುಚ್ಚಿಡೋದು. ಈಗ ನೋಡಿದವ್ರಿಗೆಲ್ಲ ಏನು ಅನಿಸ್ತು, ಮದುವೆಗೆ ಬಂದವರಿಗೆ ಮದುವೆ ಟೈಮ್ನಾಗ ಒಂದು ಬೆಕ್ಕ ತಂದಿಡ್ಬೇಕು. ಸೊ ಇವ ಜೋರು ಮಾಡ್ಬೇಕನ್ನವ ಈ ಕಡೆ ಒಂದು ಬೆಕ್ಕ ಇಡ್ಬೇಕು, ಈ ಕಡೆ ಒಂದು ಬೆಕ್ಕ ಇಡ್ಬೇಕು, ಇನ್ನೊಬ್ಬ ಬೆಳ್ಳನ್ ಬೆಕ್ಕೆ ಬರ್ಬೇಕು. ಲೈಕ್ ದ್ಯಾಟ್ ಇಟ್ ಈಸ್ ಗೋಯಿಂಗ್ ಆನ್. ಮತ್ತೆ ಇದನ್ನೇ ತಗೊಂಡು ನಾವು ಸ್ಟ್ರೆಸ್ ಮಾಡ್ಕೊತಾ ಇದೀವಿ ಹೊರತು ಬೇರೆ ಯಾವ ರೀತಿ ಸ್ಟ್ರೆಸ್ ಇಲ್ಲ. ಇದೇ ಸ್ಟ್ರೆಸ್ ಅದಲ್ಲ. ಆಹಾರ ಯಾರಿಗೆ ಸಿಗಂಗಿಲ್ಲ ಹೇಳ್ರಿ? ಈಗ ಆಹಾರ, ಬಟ್ಟೆ, ಒಂದು ಸಣ್ಣ ಮನೆ ಕಟ್ಕೊಳಕ್ ಯಾರಿಗಾಗಂಗಿಲ್ಲ ಹೇಳ್ರಿ? ಒಂದು ಮನ್ಯಾಗ ಹೋಗ್ರಿ ನೀವು, ದಿನ ಅವ್ರು ಅನ್ನ ಮಾಡ್ತಾರಂತ ತಿಳ್ಕೊರಿ, ಅವ್ರಿಗೆ ರೊಟ್ಟಿ ಮಾಡ್ರಿ ಅಂತ ಹೇಳ್ರಿ ಇವತ್ತಿನ. ಆಯ್ತಾ? ಆ್ಯಕ್ಚುಲಿ ದುಡ್ಡು ಉಳಿತಾವದ್ರಲ್ಲಿ. ಅನ್ನ ಡಬಲ್ ತಿಂತಾನೆ ಮನುಷ್ಯ, ರೊಟ್ಟಿ ಆಗೋಣ ಊಟದ ಕನ್ಸಂಪ್ಷನ್ ಕಮ್ಮಿ ಆಗ್ತಾವ. ಸೊ ಖರ್ಚು ಕಮ್ಮಿ ಆಗ್ತಾವ.
ಅದಕ್ಕೆ ಒಪ್ಪಂಗಿಲ್ಲ ಅವ. ಬಟ್ ಸಾಲ ಮಾಡಿ ಫಂಕ್ಷನ್ ಮಾಡ್ರಿ ಅಂದ್ರೆ ಒಪ್ತಾನ. ಕೊಡ್ತಾರ, ಕೊಡ್ರಿ ಮಾಡ್ತೀವಿ ಅಂತ ಹೇಳಿ, ಆಯ್ತಾ. ಸೊ ನಮ್ದು ಟೋಟಲ್ ಫೋಕಸ್, ಸಮಾಜದ ಫೋಕಸ್ ಏನಾದ್ರೆ ಶೋಕಿ ಕಡೆ ಇದೆ, ಎಂಟರ್ಟೈನ್ಮೆಂಟ್ ಕಡೆ ಇದೆ, ಪ್ಲೆಜರ್ ಕಡೆ ಇದೆ, ಆಯ್ತಾ. ಸೊ ಇದು ತಾನಾಗೆ ಸ್ಟೆಬಿಲೈಸ್ ಆಗಕ್ಕೆ ಸಾಧ್ಯ ಇಲ್ಲ. ಇದು ತಾನಾಗೆ ಹೆಂಗೆ ಸ್ಟೆಬಿಲೈಸ್ ಆಗ್ತದೆ? ನಾವು ಎಷ್ಟು ಎಂಟರ್ಟೈನ್ಮೆಂಟ್ ಪ್ಲೆಜರ್ ತೊಗೊತಾ ಇರ್ತೀವಿ ಅಷ್ಟು ನಮಗದು ರೂಢಿ ಆಗ್ತಾ ಇರ್ತದೆ. ಇನ್ನು ನೆಕ್ಸ್ಟ್ ವರ್ಷನ್ ಬೇಕು, ಹೈಯರ್ ವರ್ಷನ್ ಬೇಕು, ಹೈಯರ್ ವರ್ಷನ್ ಬೇಕು ಅಂತ. ಮೈದಾ, ಫಸ್ಟ್ ಮೈದಾ ಬಂತು, ಈಗ ಅಲ್ಟ್ರಾ ರಿಫೈನ್ಡ್ ಮೈದಾ ಬಂದಿದೆ. ಶುಗರ್, ಅಲ್ಟ್ರಾ ರಿಫೈನ್ಡ್ ಅಂದ್ರೆ ಇನ್ನೂ ಫಾಸ್ಟ್ ಕೇಕ್ ಹೊಡಿತದೆ. ಆಯ್ತಾ. ಸೊ ಇದರಿಂದ ಒಂದು ವ್ಯಕ್ತಿ ತನ್ನ ಸಲುವಾಗಿ, ತನ್ನ ಹೆಂಡತಿ ಮಕ್ಕಳ ಸಲುವಾಗಿ ಇದು ಅರ್ಥ ಮಾಡಿಕೊಂಡು ಸ್ವಲ್ಪ ಮಿನಿಮೈಸ್ ಮಾಡಿ ಹೊರಗೆ ಬರ್ಬೋದು. ಮತ್ತು ಅವ ಸಾಧು ಸಂತ ಏನು ಹೋಗಿದ್ ನೋಡ್ರಿ, ಅವ ಮದ್ವಿ, ಮಕ್ಕಳು, ಕೆಲಸ, ಊರು ಎಲ್ಲ ಬಿಟ್ಕೊಟ್ಟು ಹೋದವ. ಈಗ ಅವನೇ ನಮಗೆ ಹೆಂಗೆ ಮಾಡ್ಬೇಕಂತ ಹೇಳತ್ತ ಹೇಳ್ಕೊತ ಅಂದ್ರೆ ಅವನಿಗೆ ಅನುಭವ ಇಲ್ಲ. ಸೊ ಅದು ಮಿಸ್ಲೀಡಿಂಗ್ ಆಯ್ತಲ್ಲ. ಸೊ ನಾವು ಅದೇ ನೋಡ್ತಾ ಇದೀವಿ ಎಲ್ಲ ಕಡೆ. ಕೃಷಿ ಹಿಂಗೆ, ಹೆಣ್ಮಕ್ಳು ಹಿಂಗಿರ್ಬೇಕು, ಕಾಲು ಮುರು ಹಾಕೋಬೇಕು, ಅದು ಇದು. ಸೊ ನಾನು ಬ್ಯಾಡ ಅಂತ ಹೇಳ್ತಾ ಇಲ್ಲ, ಬಟ್ ಅದನ್ನು ನಾವು ಮಾಡ್ತಾ ಇರೋದೇ ಕಾಲ್ಪನಿಕ ಯೋಚನೆ ಸಲುವಾಗಿ ಅಷ್ಟೇ. ನಾನು ನೋಡ್ರಿ, ಸಂಸ್ಕೃತಿದಾಗ 2 ಭಾಗ ಅದಾವ, ಪ್ರಾಕೃತಿಕ ವಿಷಯಗಳು ಮತ್ತೆ ಮನುಷ್ಯ ಸೃಷ್ಟಿ ಮಾಡಿದ ವಿಷಯಗಳು. ಸೊ ನಮ್ಮ ಸಂಸ್ಕೃತಿ ನೋಡಿದಾಗ ಪ್ರಾಕೃತಿಕ ವಿಷಯಗಳು ಅದಾವಲ್ಲ, ಮನುಷ್ಯ ಓಡಾಡ್ಕೊಂಡಿರೋದು, ಕೃಷಿ ಮಾಡಿದ್ದು, ಸರಳತೆ, ಲೋಕಲ್ ಆಹಾರ, ಲೋಕಲ್ ಇಲ್ಲಿಂದೇ ಕಲ್ಲು ತಗೊಂಡು ಮನೆ ಕಟ್ಟೋದು, ಮಡ್ ಹೌಸ್ ಅದು, ಆಯ್ತಾ. ಸೂರ್ಯನ ಬೆಳಕಿನಾಗಿರೋದು, ಓಡಾಡೋದು, ಶಾರೀರಿಕ ಕೆಲಸ ಮಾಡೋದು, ಇದನ್ನ ನಾನು ಒಪ್ತೀನಿ. ಸೊ ಪ್ರಕೃತಿ ಜೊತೆ ಮಾಡಿರೋ ಸಂಸ್ಕೃತಿ ಇದೆಯಲ್ಲ, ಅದು ಒಳ್ಳೇದಿದೆ. ಪ್ರಕೃತಿ ಉಳಿಸುವಂತ ಸಂಸ್ಕೃತಿ ಇತ್ತು. ಮನುಷ್ಯ ಇನ್ನೊಂದು ಮನುಷ್ಯನ ಜೊತೆ ಮಾಡ್ತಾನೆ ನೋಡ್ರಿ, ಅದು ನೋಡಿದಾಗ ಯಾವಾಗಲೂ ನಿಮಗೆ ತಪ್ಪಂತ ಅನಿಸ್ತದೆ. ಯುದ್ಧ ಮಾಡಿರೋದು, ಶೋಷಣೆ ಮಾಡಿರೋದು, ಜಾತಿವಾದ ಮಾಡಿರೋದು, ಇನ್ನೊಂದು ರಾಜ್ಯಕ್ಕೆ ಇದು ಮಾಡಿ ಎಲ್ಲರಿಗೂ ಹೊಡೆದಾಕಿರೋದು, ನಿಮಗೆ ಇಂಥದ್ದು ಭಾಳ ಸಿಗ್ತದೆ. ಸೊ ಸಂಸ್ಕೃತಿಯಿಂದ ಮನುಷ್ಯ ಇನ್ನೊಂದು ಮನುಷ್ಯನ ಜೊತೆ ಹೆಂಗದನ ಅನ್ನೋದು ನೀವು ನೋಡಿದಾಗ ಸಿಕ್ಕಾಪಟ್ಟೆ ಕ್ರೂರತೆ ಕಾಣ್ತದೆ. ಬಟ್ ಪ್ರಕೃತಿ ಜೊತೆ ಹೆಂಗದನ, ಊಟ ಗೀಟ. ಸೊ ನಾವು ಸರಳತೆ ಬಯಸಿದಾಗ, ಮಿನಿಮಲಿಸಮ್ ಬಯಸಿದಾಗ, ಶಾಂತಿ ನೆಮ್ಮದಿ ಬಯಸಿದಾಗ ಆ ವಿಷಯದ ಕಡೆ ಧ್ಯಾನ ಕೊಡಬೇಕು. ಊಟ ಅಂದ್ರೆ ಇಷ್ಟೇಪ್ಪ, ಬ್ಯಾಸ್ಗ್ಯಾಗ ಬಿಸಿಲಾಗ ಊಟ ಬೇಕಾಗಿಲ್ಲ, ಉಪವಾಸ ಕೂಡ ಊಟ, ನಡೆಯೋದು ಕೂಡ ಊಟ, ನಿದ್ದೆ ಕೂಡ ಊಟ, ಕಡಿಮೆ ತಿನ್ನೋದು ಊಟ, ಆಯ್ತಾ. ಊಟ ಅಂದ್ರೇನು? ಶರೀರಕ್ಕೆ ಪೋಷಣೆ, ಆಯ್ತಾ. ಈಗ 2 ದಿವಸ 3 ಹೊತ್ತಿಂದ ಅಂದ್ರ 3ನೇ ದಿವಸ 1 ಹೊತ್ತು ಬಿಟ್ರೆ ಪೋಷಣೆ ಸಿಗ್ತದಲ್ಲ. ಈಗ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಕೂತ್ಕೊಂಡಿದ್ದೀನಿ ಅಂತಿಕೋರಿ, 1 ತಾಸು ನಡೆದು ಬಂದ್ರೆ ಪೋಷಣೆ ಸಿಗ್ತದಲ್ಲ, ಅದಕ್ಕೆ ಬೇಕಾಗಿರೋದು ಅದು. ಸೊ ಇವೆಲ್ಲ ಪೋಷಣೆಗಳು, ಇವೆಲ್ಲ ಆಹಾರಗಳೇ ಶರೀರಕ್ಕೆ. ಸೂರ್ಯನ ಬೆಳಕು, ಗಾಳಿ, ಧೂಳು, ಮಣ್ಣು, ನೀರು, ನೆಮ್ಮದಿ, ನಿದ್ದೆ, ಇವೆಲ್ಲ ಆಹಾರಗಳು. ಆ್ಯಕ್ಚುಲಿ ಆಹಾರ ಅಂದ್ರೆ ಬರೀ ತಿನ್ನೋದೊಂದೇ ಇಲ್ಲ. ಉಪವಾಸನೂ ಆಹಾರ, ನಿದ್ದೆನೂ ಆಹಾರ, ಕೆಲಸ ರಿಸೈನ್ ಮಾಡೋದು ಆಹಾರ, ಆಯ್ತಾ. ಅತಿ ಆಯ್ತು, ಹೆಚ್ಚಾಯ್ತು, ಮಾಡೋಕ್ಕಾಗ್ತಾ ಇಲ್ಲ, ರಿಸೈನ್ ಮಾಡೋದು, ಅದು ಪೋಷಣೆ ಶರೀರ. ಅದೇನು ಲಾಸ್ಟ್ ಕೆಲಸ ಇರ್ತದ, ಬಹಳಷ್ಟು ಕೆಲಸ ಅದು ಇನ್ನು ಮಾಡೋದಕ್ಕೆ ಅಲ್ಲ. ಸೊ ನೀವು ಇದೆಲ್ಲ ಕರೆಕ್ಟು, ಇದೆಲ್ಲ ಮಾಡ್ಯಾರ, ಹೇಳ್ಯಾರ, ಇದು ಇಟ್ಕೊಂಡೇ ನಾ ಮಾಡ್ತೀನಿ ಅಂದ್ರೆ ನಿಮಗೆ ಒದ್ದಾಡ್ತಾ ಇರ್ತೀರಿ, ಆಗಂಗಿಲ್ಲ. ಸೊ ಇವೆಲ್ಲ ಆಪ್ಷನಲ್ ಅದಾವ, ಕಾಲ್ಪನಿಕ ಅದಾವ. ಇದೆಲ್ಲ ಮಾಡ್ಲೇಬೇಕಂತಿಲ್ಲ ಅಂತಂದಾಗ ನಿಮಗೆ ಫ್ಲೆಕ್ಸಿಬಿಲಿಟಿ ಬಂದ್ಬಿಡ್ತು, ಏನು ಬೇಕಾಗಿದ್ದು ಮಾಡ್ಬೋದು. ಬಡ್ಗೆ ಕುಂಬಾರ ಆಗ್ಬೋದು, ಕುಂಬಾರ ಸಮಗಾರ ಆಗ್ಬೋದು, ಸಮಗಾರ ಅಕ್ಕಸಾಲಿ. ಸೊ ಓಪನ್ ಆಯ್ತಲ್ಲ ಒಂದು. ಇಲ್ಲ ಇದೇ ಹೇಳ್ಯಾರ ನಮಗೆ ಇದೇ ಮಾಡ್ಬೇಕನ್ನೋಣ, ಅವನಿಗೆ ಲಿಮಿಟೆಡ್ ಆಯ್ತು, ಅವನಿಗೆ ಬಿಡ್ಲಕ್ಕಾಗ. ಇಂಜಿನಿಯರ್ ಕೆಲಸನೇ ಮಾಡಬೇಕು, ಡಾಕ್ಟರ್ ಕೆಲಸನೇ ಮಾಡಬೇಕು, ಆಯ್ತಾ. ನೀವು ಏನು ಬೇಕಾದ್ರೂ ಮಾಡ್ದಕ್ಕೆ ನಿಂತಾಗ, ಈಗ ಡಾಕ್ಟರ್ ಅದಾನಂತಿಕೋರಿ, ನಮ್ಮ ಪ್ರೊಫೆಸರ್ ಇದ್ರು ಒಬ್ಬರು, ನಮ್ಮ ಪಾಲಂಪುರದಾಗ ಓದ್ಬೇಕಾದ್ರೆ, PG ಮಾಡ್ಬೇಕಾದ್ರೆ, ಫಾರ್ಮಕಾಲಜಿ ಅಂತ ನಮ್ಮ ಸಬ್ಜೆಕ್ಟ್, ನಮ್ಮ ಪ್ರೊಫೆಸರ್ ಇದ್ರು. ನ್ಯೂಜಿಲ್ಯಾಂಡ್ ಹೋದ್ರು ಅವರು, ಅವರಿಗೆ ಪೋಸ್ಟ್ ಡಾಕ್ ಅಂತ ಬರ್ತದೆ, PhD ಆದ್ಮೇಲೆ ಅಲ್ಲಿ ಹೋದರು. ನಾ ಹೇಳಿದೆ, ಸರ್ ನಿಮ್ಮ ಸ್ಕಾಲರ್ಶಿಪ್ ಕಮ್ಮಿ ಅದಲ್ರಿ, ನೀವು ಎಕ್ಸ್ಟ್ರಾ ಇನ್ಕಮ್ ಹೆಂಗೆ ಮಾಡ್ಕೋತೀರಲ್ಲಿ? ಅವ್ರು ಏನು ಹೇಳಿದ್ರು ಗೊತ್ತೇ, ಪಾನ್ ಶಾಪ್ ಹಾಕೋದಿನ ಅಲ್ಲಿ ಅಂತಂದ್ರು. ಅವ್ರಿಗೆ ಪಾನ್ ಹಾಕೋದು ಮಾಡೋದು ಇಷ್ಟ ಇತ್ತು ಅವ್ರಿಗೆ. ಅಲ್ಲಿ ಹೋಗಿ ಸಾಯಂಕಾಲ 2 ತಾಸು ಪಾನ್ ಶಾಪ್ ನಡೆಸಿ, ಪೋಸ್ಟ್ ಡಾಕ್ ಮುಗಿಸಿ, ಈಗ ಅಲ್ಲೇ ಮನೆ ಕಟ್ಕೊಂಡು ಪ್ರೊಫೆಸರ್ ಆಗದಾರ ಈಗ ಅಲ್ಲೇ ಅವರು.
ಇದು ನಮ್ಮಲ್ಲಿ ಒಬ್ಬ ಕುಂಬಾರ ಏನಾದರೂ ಹೋಗಿ ಚಪ್ಪಲಿ ಹೊಲ್ಕೋತ ಕೂತಾನಂದ್ರೆ ಅವನಿಗೆ ಎಲ್ಲರೂ ತಪ್ಪು ಮಾಡತಿ ನಿನ್ ಕೆಲಸ ಇಲ್ಲ ಅಂತ. ಗೊತ್ತಾಯ್ತಾ? ಸೊ ಅದರಿಂದ ಕಷ್ಟ ಆಗ್ತಾ ಇದೆ. ಇಂಜಿನಿಯರ್ ಬಿಟ್ಟು ಬರ್ಬೇಕಂತಂದ್ರೆ ಅವ್ನಿಗೆ ಕಷ್ಟ ಆಗ್ತಾ ಇರೋದೇ ಇದ್ರ ಸಲ. ಈ ಇಂಜಿನಿಯರ್ ಅದು ಮಾಡಬಾರ್ದು ಬೇರೆದ್ ಮಾಡಬಾರ್ದು ಅಂತ. ಗೊತ್ತಾಯ್ತಾ? ಸೇಮ್ ಥಿಂಗ್ ರೋಗಿ ಜೊತೆನೂ ಆಗ್ತಾ ಇದೆ. ಅವ ಪತ್ತೆ ಮಾಡ್ಲತ್ತಾನಂತಂದ್ರೆ ವೀಕ್ ಆಗ್ತಿ ತಿನ್ಬೇಡ, ಬಟ್ ಅವನ ಶರೀರಕ್ಕೆ ಬೇಕಾಗಿರ್ತದ. ಆಹಾರ ಬದಲಾವಣೆ ಮಾಡತ್ತಾರ. ಈಗ ನೋಡ್ರಿ, ಬೆಳಗ್ಗೆ ಎದ್ದಾಗ ನಿಮ್ಮ ಮನೆ ಸುತ್ತಮುತ್ತ ಅವ್ರು ಏನ್ ಕೇಳ್ತಾರ? ಚಾಯ್ ಐತೇನ್ರಿ ಅಂತ ಕೇಳ್ತಾರ. ವಾಕಿಂಗ್ ಮಾಡ್ರಿ ಅಂತ ಯಾರು ಕೇಳಂಗಿಲ್ಲ. ಸೊ ಇವನ್ ರೋಗಿ ಆದವನು ಅವನು ರಿಕವರ್ ಆಗದೆ ಇರೋದಕ್ಕೆ ಇದೇ ಕಾರಣ. ಯಾರು ಬಿಡ್ತಾನೆ ಇಲ್ಲ ಅವನಿಗೆ ರೋಗಿ ಡಯಾಬಿಟಿಸ್ ಅಂತ ಹೇಳಿ ಇಮೇಜ್ ಕ್ರಿಯೇಟ್ ಆಯ್ತು. ಟೆಸ್ಟ್ ಮಾಡಿಸೇನಿಲ್ಲ, ಗುಳಿಗೆ ತಗೊಂಡೇನಿಲ್ಲ, ಗುಳಿಗೆ ಬಿಡ್ಬಾರ್ದು ನೋಡು, ಜೀವನ ಪರ್ಯಂತ ತಗೋಬೇಕು ನೋಡು, ಎಲ್ಲರಿದೆ ಅಂತಾರಲ್ಲ. ಸೊ ನಿಮಗೆ ಸಮಾಜ ಯೂಸ್ ಮಾಡ್ಕೊತಾ ಇದೆ ಆಸ್ ಎ ಪೇಷಂಟ್ ಆಲ್ಸೋ. ನಾನು ಸಮಾಜದ ವಿರುದ್ಧ ಇಲ್ಲ, ಸಮಾಜದ ಕೊರತೆಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ನನಗೆ ಸಿಕ್ಕಿದ್ದೆ ಎಲ್ಲ ಸಮಾಜದಿಂದ. ಈ ಜ್ಞಾನ ಆಗಿದ್ದು ನನಗೆ ಸಮಾಜದಿಂದ. ಈ ಅರಿವ ನಮ್ಮ ಕೊರತೆಗಳು ಮಾತಾಡಿದಾಗ ನಮಗೆ ಲಾಭ ಆಗ್ತದಲ್ಲ. ಆಯ್ತಾ? ನನ್ನ ವೀಕ್ನೆಸ್ ಅರ್ಥ ಮಾಡ್ಕೊಂಡಾಗ ನನಗೆ ಈಸಿ ಆಗ್ತದೆ ಬದುಕೋದಕ್ಕೆ. ಮತ್ತೆ ಸಮಾಜದ ಕೊರತೆಗಳು ಗೊತ್ತಿದ್ದವನಿಗೆ ಸಮಾಜ ಸೇವೆ ಮಾಡೋದು ಇನ್ನೂ ಈಸಿ ಆಗ್ತದೆ. ಈಗ ನಮ್ಮಲ್ಲಿ ಹಿಂದೂ ಬರ್ತಾರಂತಿಕೋರಿ, ಹಿಂದೂ ಧರ್ಮದ ಉದಾಹರಣೆಗಳು ತಗೊಂಡು ಹೇಳ್ತೀನಿ ನೋಡ್ರಿ. ಮುಸ್ಲಿಮ್ಸ್ ಬರ್ತಾರಂತಿಕೋರಿ, ಅವ್ರ ಧರ್ಮದ ಉದಾಹರಣೆಗಳು ತಗೊಂಡು ಹೇಳ್ತೀನಿ. ಈಗ ಔಡಲೆಣ್ಣೆ ಬಗ್ಗೆ ನಿಮಗೆ ಹೇಳತ್ತಿದ್ದಲ್ಲ, ಕ್ರೈಸ್ತನ ಹಸ್ತ ಅಂತಾರೆ ಇದಕ್ಕೆ. ಕನ್ನಡದ ಗಂಧರ್ವ ಹಸ್ತಾದಿ ತೈಲಂ ಅಂತಾರ. ಮುದುಕ್ಯಾರು ಬಂದಿರ್ತಾರ ನೋಡ್ರಿ, ಯಾಕೆ ನಿಮ್ಮ ಮೊಮ್ಮಕ್ಕಳಿಗೆ ಹಸ್ತಿದಿಲ್ಲ ನೀವು ಅಂತ ಕೇಳ್ತೀನಿ ಅವರಿಗೆ. ಸೊ ಟೀಚರ್ಸ್ ಬರ್ತಾರ, ಅವ್ರದ್ದು ಟೀಚಿಂಗ್, ನಿಮ್ದು ಯಾವ ಸಬ್ಜೆಕ್ಟ್ ಟೀಚಿಂಗ್ ಅಂತ ಹೇಳಿ ಅದ್ರ ತಕ್ಕಂಗೆ ಎಕ್ಸಾಂಪಲ್ ತಗೊಂಡು ಹೇಳೋದು. ಇಂಜಿನಿಯರ್, ಯಾಕಂದ್ರೆ ನನಗೆ ಗೊತ್ತಿದೆ ಅವ ಅದೇ ಇದ್ರೊಳಗೆ ಅರ್ಥ ಮಾಡ್ಕೊಂತಾನ, ಸ್ವಲ್ಪ ಭಾಷೆ ಚೇಂಜ್ ಆದ್ರೆ ಅರ್ಥ ಆಗಂಗಿಲ್ಲ. ಈಗ ಮುಸ್ಲಿಂ ಅಂದ್ರೆ ಅಂತಿಕೋರಿ, ಅವ್ನಿಗೆ ಏಕಾದಶಿ ಬಗ್ಗೆ ಹೇಳಿದ್ರೆ ಅರ್ಥ ಆಗಂಗಿಲ್ಲ. ರಂಜಾನ್ ಬಗ್ಗೆ ಹೇಳ್ತೀನಿ ಅವ್ನು, ರಂಜಾನ್ದಾಗ ಯಾಕೆ ಉಪವಾಸ ಮಾಡ್ತಿದ್ರು ಹೇಳಿ ನೋಡೋಣ ಅಂತ. ಗೊತ್ತಾಯ್ತಾ? ಸೊ ನಾನು ಅದ್ರದ್ದು ಕೊರತೆಗಳು, ನ್ಯೂನತೆಗಳು, ಒಳ್ಳೆತನಗಳು, ಶಕ್ತಿಗಳು, ಯುಕ್ತಿಗಳು ಅರ್ಥ ಮಾಡ್ಕೊಂಡಿನಂತೆ ಈಸಿಲಿ ಕಮ್ಯುನಿಕೇಟ್ ಮಾಡ್ತೀನಿ, ನಾನು ಕನೆಕ್ಟ್ ಆಗ್ತೀನಿ. ಆಯ್ತಾ? ಈ ತರ. ಸೊ ಗೊತ್ತಾಯ್ತಾ ಎಷ್ಟು ಜ್ಞಾನ ಇದೆ, ಎಲ್ಲಿಂದ ಬಂತಂತ. ಮೋಸ್ಟ್ ಅದಕ್ಕೆ ಪುರಾಣಗಳು ಆದ್ಮೇಲೆ ಏನಂತಾರ, ಟೊಳ ಪುರಾಣ ಅಂತಾರ, ಏನು ಅಂತಾರ, ಗೋಳು ಪುರಾಣ.